ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಶಿವಗಸ್ತಿ. ಪೂಜಾ ಸಮಾರಂಭದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾದ ಆತ್ಮೀಯರಾದ ವಿಜಯಗೌಡ ಪಾಟೀಲ್ ಅವರೇ, ರವಿ ದೇವಮನಿ ಅವರೇ, ಶಾಣಗೌಡ ಪಾಟೀಲ್ ಅವರೇ, ಲಿಂಗಗೌಡ ಪಾಟೀಲ್ ಅವರೇ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮೇಘನಾಥ್ ಚೌಹಾಣ್ ಅವರೇ, ಮತ್ತು ನಮ್ಮ ಕೋರ್ವಾರ್ ಅವರೇ, ಬಸವನಗೌಡರವರೇ, ಮತ್ತು ಇಲ್ಲಿ ಸೇರಿರುವಂತಹ ಸಮಸ್ತ ಖಾನಾಪುರ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರೇ, ಯುವ ಮಿತ್ರರೇ, ನಮ್ಮ ಪಕ್ಷದ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ, ಇವತ್ತು ಖಾನಾಪುರ ಗ್ರಾಮದಲ್ಲಿ ಇವತ್ತ ಈ ಊರಿನ ಎಲ್ಲ ರೈತಾಪಿ ಜನರ ಒಂದು ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ 51,000 ಹೆಕ್ಟರ್ ಅಂದ್ರೆ ಬಿತ್ತನೆ ಆಗಿದ್ದು ಎಷ್ಟಪ್ಪ ಅಂತಂದ್ರೆ 79,500 ಹೆಕ್ಟರ್ ನಮ್ಮ ಎರಡು ತಾಲೂಕಿನಲ್ಲಿ ಬಿತ್ತನೆ ಆಗಿದ್ದು. ಏನೇನ್ ಬಿತ್ತನೆ ಮಾಡ್ಯಾರ ಅಂದ್ರೆ ರೈತರು ಮೆಕ್ಕೆಜೋಳ, ಹತ್ತಿ ಮತ್ತು ತೊಗರಿ. ಈ 79,500 ಹೆಕ್ಟರ್ ಪೈಕಿ 51,000 ಹೆಕ್ಟರ್ ಇವತ್ತು ಬೆಳೆ ಹಾಳಾಗ್ಯದ ಅಂತ ಹೇಳಿ ಏನು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಮಾನ್ಯ ಗೌರವಾನ್ವಿತ ತಹಶೀಲ್ದಾರ್ ಏನು ಸರ್ಕಾರಕ್ಕೆ ವರದಿ ಕೊಟ್ಟಾರ, ಇವತ್ತು ಒಣ ಬೇಸಾಯಕ್ಕಾಗಿ 8,500 ರೂಪಾಯಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು, ರಾಜ್ಯ ಸರ್ಕಾರ ಕೊಡುವುದು 8,500 ರೂಪಾಯಿ ಒಣ ಬೇಸಾಯಕ್ಕಾಗಿ, ನೀರಾವರಿಗಾಗಿ 17,500, ಆಮೇಲೆ ವಾರ್ಷಿಕ ಬೆಳೆಗಾಗಿ 22,000 ರೂಪಾಯಿ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದವರು NDRF ನಾರ್ಮ್ ಪ್ರಕಾರ ಒಂದು ಕಾಯ್ದೆ ಮಾಡಿದ್ರು. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ನಮ್ಮ ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರಿ ಸಂಪುಟದಲ್ಲಿ ಮಾಡಿ ರೈತರ ಸಂಕಷ್ಟದಾಗರ ನಾವು ಏನಿದೆ ಅವ್ರಿಗೆ ವಿಶೇಷವಾದ ಧನಸಹಾಯ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು 8,500 ಏನು ಒಣ ಬೇಸಾಯ ಕೊಡ್ಲಿಕ್ಕತ್ತಾರ, ಅದಕ್ಕೆ ಮತ್ತೆ 8,500 ಹಾಕಿ 17,000 ರೂಪಾಯಿ, 17,500 ರೂಪಾಯಿ ಏನ್ ನೀರಾವರಿ ಕೊಡ್ತಿದ್ರು ಅದಕ್ಕೆ 8,500 ಹಾಕಿ 26,000 ರೂಪಾಯಿ, ಅದ್ರ ಜೊತೆಗೆ 22,000 ರೂಪಾಯಿ ಏನು ವಾರ್ಷಿಕ ಬೆಳೆ ಕೊಡ್ತಿದ್ರು ಅದಕ್ಕೆ 8,500 ಹಾಕಿ 29,000 ರೂಪಾಯಿ ಕೊಡ್ಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರ ಇವತ್ತು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ. ವಿಶೇಷವಾಗಿ ರೈತರಿಗಾಗಿ, ಯುವಕರಿಗಾಗಿ, ಮಹಿಳೆಯರಿಗಾಗಿ ನಮ್ಮ ಸರ್ಕಾರ ಸಾಕಷ್ಟು